ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ದಿದ್ದಾಯಿತು. ಇನ್ನು ಮಾಮೂಲಿಯಂತೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ಪೂನ್ ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿದು ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದ್ದಾಯಿತು. ಇವತ್ತು ನಾವು ಮನೆಯಲ್ಲಿ 4 ಜನ ಇದ್ದಿದ್ದರಿಂದ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರೊಳಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದೆ. ಇನ್ನು 15 ದಿನದ ಹಿಂದೆ ನಾನು ಒಂದು ಪಾಟ್ನಲ್ಲಿ ತುಳಸಿ ಗಿಡದ ಬೀಜಗಳನ್ನ ಹಾಕಿದ್ದೆ. ಅದ್ರ ಜೊತೆಗೆ ನನ್ನ ಮಗಳು ಕರ್ಬೂಜದ ಹಣ್ಣಿನ ಬೀಜಗಳನ್ನ ಸಹ ಹಾಕಿದ್ಲು. ಆ ಬಳ್ಳಿ ಬಂದಿದ್ದರಿಂದ ನನಗೆ ತುಳಸಿ ಗಿಡದ ನೆನಪು ಅಷ್ಟು ಬರಲಿಲ್ಲ. ಈಗ ನೋಡಿದಾಗ ತುಳಸಿ ಗಿಡಗಳು ಚೆನ್ನಾಗಿ ಬಂದಿದ್ವು. ಅದನ್ನು ಬೇರೆ ಪಾಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಅಲ್ಲದೆ ನನ್ನ ಹಸ್ಬೆಂಡ್ ಬೆಂಗಳೂರಿಂದ ಬರಬೇಕಾದ್ರೇ ಸ್ವಲ್ಪ ಹೂಗಳನ್ನು ಸಹ ತೊಗೊಂಡು ಬಂದಿದ್ದರು. ಇನ್ನು ಈ ಹೂಗಳು ನಮಗೆ 15ರಿಂದ ಒಂದು 20 ದಿನದವರೆಗೂ ದೇವ್ರ ಪೂಜೆಗೆ ಸಾಕಾಗುತ್ತೆ. ಅದನ್ನು ಸಹ ನೀಟಾಗಿ ಎತ್ತಿಟ್ಕೊಂಡಿದ್ದಾಯಿತು. ಇನ್ನು ಎಲ್ಲ ಕೆಲಸ ಮುಗಿದಾದ್ಮೇಲೆ ಲೈಟಾಗಿ ಸ್ವಲ್ಪ ಕಾಫಿನೂ ಸಹ ಮಾಡ್ಕೊಂಡು ಕುಡಿದು ಸ್ನಾನ ಮಾಡಿ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು. ಈಗ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ತಿಂಡಿಗೆ ಅಂತ ಅಂದ್ಬಿಟ್ಟು ಲೈಟಾಗಿ ತುರಿಯುಪ್ಪಟ್ಟನ್ನ ಮಾಡೋಣ ಅಂದ್ಕೊಂಡೆ. ಅಲ್ಲದೆ ಮನೇಲಿ ಎಲ್ರಿಗೂ ತುರಿಯುಪ್ಪಟ್ಟು ಅಂದರೆ ತುಂಬ ಇಷ್ಟ. ಹಾಗಾಗಿ ತುರಿಯುಪ್ಪಟ್ಟನ್ನ ಮಾಡಿಕೊಂಡೆ. ಇನ್ನು ನಾನು ಸಹ ಟಿಫನ್ನ ಮಾಡಿಕೊಂಡು ಶಾಪ್ಗಳನ್ನ ಬಿಚ್ಚೋಣ ಅಂತ ಅಂದ್ಬಿಟ್ಟು ಬಂದೆ. ನಾನು ಬರೋಷ್ಟರೊಳಗೆ ಸ್ವಲ್ಪ ಪಾರ್ಸಲ್ಸ್ ಎಲ್ಲ ಬಂದಿದ್ದು. ಇನ್ನು ಅದನ್ನು ಸಹ ಎಲ್ಲ ಡಿವೈಡ್ ಮಾಡಿಕೊಂಡು ಕೆಲವೊಬ್ಬರಿಗೆ ಹಾರಗಳನ್ನ ಹೊಲಿಯೋಕ್ಕೆ ಕೊಡಬೇಕಾಗಿತ್ತು. ಹಾಗಾಗಿ ಅವನ್ನು ಸಹ ಸಪ್ರೇಟ್ ಮಾಡಿಕೊಂಡು ಇನ್ನು ಮಿಕ್ಕಿದ ಐಟಮ್ಗಳನ್ನೆಲ್ಲನೂ ನಾನು ಶಾಪ್ನಲ್ಲೇ ಜೋಡಿಸ್ಕೊಂಡಿದ್ದಾಯಿತು. ಶಾಪ್ ಕೆಲಸನೆಲ್ಲ ಬೇಗನೆ ಮುಗಿಸಿ ಸ್ವಲ್ಪ ಬೇಗನೆ ಮನೆಗೆ ಬಂದು ರೆಸ್ಟ್ ಮಾಡಿದ್ದಾಯಿತು. ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ನ ಮಾಡಿರೋಣ ಅಂತ ಅಂದ್ಕೊಂಡು ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಲೈಟಾಗಿ ಕಾಫಿನೂ ಸಹ ಮಾಡಿಟ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.